ವಿ ಆರ್ ಪ್ಲಾನಿಂಗ್ ಟು ಗೋ. ನಾನಿದ್ದೀನಿ ಇವತ್ತು ಮ್ಯಾಂಗ್ಳೂರಲ್ಲಿ. ಬಾಯ್ ಬೋರ್ಡ್ ಹಾಕಿದಾರೋ ಅಲ್ಲೇ ಕಸ ಇಷ್ಟು. ವಾವ್ ವಾವ್ ವಾವ್. ದೇವ್ರೆ ನೀನ್ ನೋಡ್ಕ ಅಂತೇಳಿ ಇಲ್ಲಿ ಇಂಥ ಬಂದು ದೇವಸ್ಥಾನ ಹಲೋ ನಮಸ್ತೆ, ನಾನು ಸಿಂಧು. ಸೊ ಇವಾಗಷ್ಟೇ ಫ್ಲೈಟಿಂದ ಬಂದಿದ್ದೀನಿ. ಈಗ ಟೈಮ್ ಆಗ್ತಿದೆ 5:15. ಸೊ ನನಗೆ ಫ್ರೆಶ್ ಅಪ್ ಆಗಿ ಮಲ್ಗೋಕ್ಕೆ 6 ಗಂಟೆ ಆಗುತ್ತೆ. ಬಟ್ ದ ಥಿಂಗ್ ಈಸ್ ವಿ ಆರ್ ಪ್ಲಾನಿಂಗ್ ಟು ಗೋ. ನಾನಿದ್ದೀನಿ ಇವತ್ತು ಮ್ಯಾಂಗ್ಳೂರಲ್ಲಿ. ಇಲ್ಲಿ ಕಟೀಲ್ ಮತ್ತು ಕೊಲ್ಲೂರು ಮೂಕಾಂಬಿಕಾ, ಕಟೀಲ್ ದುರ್ಗ ಪರಮೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹತ್ತಿರ ಇರೋದ್ರಿಂದ ಐ ಟೋಲ್ಡ್ ಮೈ ಕಸಿನ್ಸ್ ನಾವು ಹೋಗೋಣವಾ ಅಂತೇಳಿ ಹೇಳಿದೆ. ಸೊ ದೇವರ್ ಲೈಕ್, ನಮ್ಮ ಮನೇನು 3 hours ಇಲ್ಲಿಂದ, ಅಂದರೆ ಮೂಡಿಗೆರೆ ಚಿಕ್ಕಮಗಳೂರೆಲ್ಲ 3 hours ಇರೋದ್ರಿಂದ. ಸೊ ದೇ ಸೆಡ್ ಓಕೆ ನೋಡೋಣ ಬರ್ತೀವಿ ಅಂತ ಹೇಳಿದರು. ಗೊತ್ತಿಲ್ಲ ಪ್ಲ್ಯಾನ್ ಏನಂತ. ನಾನೀಗ ಫ್ರೆಶ್ ಅಪ್ ಆಗಿ ಮಲ್ಕೊತೀನಿ ಸ್ವಲ್ಪ ಹೊತ್ತು, 6, 7, 8, 9 ಹಂಗೆ 3 hours ಹಂಗೆ ಮಲ್ಕೊತೀನಿ. ಅವರು ಬರ್ತಾರೆ. ಬಂದಾದಮೇಲೆ ಬಂದರೆ ವಿಲ್ ಗೋ ಟು ಟೆಂಪಲ್. ಸೊ ಅಲ್ಲಿ ಕಂಟಿನ್ಯೂ ದ ವಿಡಿಯೋ. ಬರಲಿಲ್ಲ ಅಂದರೆ ಐ ಆಮ್ ಗೋಯಿಂಗ್ ಟು ಡಿಲೀಟ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಸಿ. ಈಗ ಐ ಆಮ್ ರೆಡಿ ವಿತ್ ಮೀ, ಏನು ಮಾಡಲ್ಲ. ಸೊ ಐ ಜಸ್ಟ್ ಕ್ವಿಕ್ಲಿ ವಾಶ್ ಮೈ ಫೇಸ್ ಆ್ಯಂಡ್ ಡೂ ಸ್ಕಿನ್ ಕೇರ್ ಆ್ಯಂಡ್ ಸ್ಲೀಪ್. ಮಾರ್ನಿಂಗ್, ಬನ್ನಿ ಹೊರಡೋಣ. ಎಸ್, ಪರಿಚಯ ಮಾಡ್ಕೊಡಿ. ಹಾಯ್, ನಾನು ಸಿಂಧು. ನೀವು ಯಾರು? ನಾನು ಶಾಲಿನಿ. ನೀನು ಯಾರು? ನಾನು ಮೋಹನ್. ನಾನು ಪ್ರಸನ್ನ. ಪ್ರಸನ್ನ ಪುಟ್ಟು. ಅದು ಬನ್ನಿ ನಾವು ಹೋಗೋಣ ಟೆಂಪಲ್ಗೆ. ಗಾಯ್ಸ್, ನಾವು ಹೋಗ್ತಿದ್ದೀವಿ ಟೆಂಪಲ್ಗೆ. ನಾವಿವಾಗ ಹೋಗ್ತಾ ಇದ್ದೀವಿ ಕೊರಗಜ್ಜ ಟೆಂಪಲ್ಗೆ. ಬನ್ನಿ ಹೋಗೋಣ. ಇದನ್ನ ಕೊರಗತನಿಯ ಆದಿಸ್ಥಳ ಅಂತ ಕರೀತಾರೆ. ಕೊರಗತನಿಯನ ಕೊರಗಜ್ಜ ಅಂತ ಕರೀತಾರೆ. ತುಂಬಾ ಜನ ಅಲ್ಲಿ ಅಜ್ಜ ಅಂತ ಕರೀತಾರೆ. ಇಲ್ಲಿ ಫೇಮಸ್ ಅಂದ್ರೆ ಚಕ್ಲಿ, ವಿಳೆದೆಲೆ ಮತ್ತೆ ಆಲ್ಕೋಹಾಲ್ನ ದೇವರಿಗೆ ಅರ್ಪಿಸ್ತಾರೆ. ನಾವು ಬಂದಿದ್ದೀವಿ ಈಗ ಕೊರಗಜ್ಜ ದೈವ ಆದಿಸ್ಥಳಕ್ಕೆ. ಲೆಟ್ಸ್ ಗೋ ಇನ್ಸೈಡ್. ಇಲ್ಲಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ. ಇದೆ ಕೊರಗಜ್ಜ ಟೆಂಪಲ್. ಇದು ಜಾಗದ ಕೊಟ್ಟಿರೋದು ಚಪ್ಪಲಿ ಆ್ಯಂಡ್ ವಿಳೆದೆಲೆ. ಹಾಯ್ ಗೈಸ್, ಕೊರಗಜ್ಜ ಟೆಂಪಲ್ ಆಯಿತು. ಈಗ ನಮ್ಮ ನೆಕ್ಸ್ಟ್ ಪಯಣ ಕಟೀಲ್ ದುರ್ಗ ಪರಮೇಶ್ವರಿ. ಸೊ ವಿಡಿಯೋ ಎಲ್ಲ ಒಳಗೆ ಮಾಡೋಕ್ಕೆ ಬಿಡೋಣ. ದೇವಸ್ಥಾನದಲ್ಲಿ ಭಕ್ತಿ ಇರಬೇಕು, ಫೋಟೋ ಮೊಬೈಲಲ್ಲ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಕಟೀಲ್. ಬನ್ನಿ ಹೋಗೋಣ. ನಾನು ಕಾರಿಗೆ ಹೋಗಿ ಕೂರ್ಬೇಕಾದ್ರೆ ಒಬ್ರು ಬಂದು ಈ ಬುಕ್ ಕೊಟ್ಟರು. ಇದರಲ್ಲಿ ಫುಲ್ ಕೊರಗಜ್ಜ ಸ್ಟೋರೀಸ್ ಇದೆ. ಪತ್ರೊಡೆ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ಗುಡ್. 10ಗೊಂದು 18 ಹಾಕ್ಕೊಡ್ಬೋದು. 10ಗೆ 10. ಬಂದಿದ್ದೀವಿ ಈಗ ಕಟೀಲ್ಗೆ. ಬನ್ನಿ ಹೋಗೋಣ, ತೋರಿಸ್ಕೊಡ್ತೀನಿ ನಾನು. ನಮ್ಗೆ ಗೊತ್ತೇ ಇರಲಿಲ್ಲ ಇವ್ರು ಫಸ್ಟ್ ಟೈಮ್ ಬಂದಿರೋದು. ಅವ್ರು ಬಂದಿದ್ದಾರಂತೆ ಚಿಕ್ಕ ವಯಸ್ಸಲ್ಲಿದ್ದಾಗ, ಅಂದರೆ 20 years ಬ್ಯಾಕ್ ಅನ್ಸುತ್ತೆ. ನಂಗಿನ್ನು 17, ಯಾವಾಗ 20 ವರ್ಷ ಇದ್ದಾಗ ನಾವು ಬಂದಿದ್ದು. 20 ವರ್ಷದ ಹಿಂದೆ ಅಂತ. ಮಕ್ಕಳಿದ್ದಾಗ ನಿಮ್ಮ ಅಮ್ಮ ಹೊಟ್ಟೆಲಿದ್ದಾಗ. ನೋಡಿ ದೇವಸ್ಥಾನ ಇದೆ. ಓ, ನೀರು ನೋಡಿ.
ನೀರು ನೋಡಿ ಗಾಯ್ಸ್. ನಾವು ಯಾವುದೇ ಟೈಮ್ ಎಳ್ನೀರನ್ನ ಅರ್ಪಿಸಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಭಿಷೇಕದಲ್ಲಿ ಅದನ್ನ ಉಪಯೋಗಿಸ್ತಾರೆ. ದೇವಸ್ಥಾನದೊಳಗೆ ವಿಡಿಯೋ ಇಲ್ಲ. ದರ್ಶನ ಆಯ್ತು ಗೈಸ್. ಈಗ ಕ್ಯೂಟಿನ ಮೀಟ್ ಮಾಡಿಸ್ತೀನಿ, ಬನ್ನಿ ನಿಮ್ಮನ್ನ ಮತ್ತೆ ನೋಡೋದು. ಫುಲ್ ಸೀರಿಯಸ್ ಆಗಿತ್ತು. ಕ್ಯೂಟಿನ ಮೀಟ್ ಮಾಡಕ್ ಹೋಗ್ತಿದ್ದೀವಿ. ನೀರು ಹೆಂಗ್ ಹೋಗ್ತಿದೆ. ಈಗ ನಾವು ಹೋಗ್ತಿದ್ದೀವಿ ಕ್ಯೂಟಿನ ನೋಡಕ್ಕೆ. ಬನ್ನಿ, ಬರ್ತಿದ್ದೀರಾ? ಗೈಸ್ ನೀರು ಫುಲ್ ಮಳೆ ಇರೋದ್ರಿಂದ ನೀರು ತುಂಬ ಹರಿತಿದೆ ಹೊಳೆಯಲ್ಲಿ. ಬರ್ಲಿಲ್ಲ ನೀವೀಗ ಇವಾಗ ತೋರು ಬನ್ನಿ ನಾವು ನಿಮಗೆ ಕ್ಯೂಟಿ ಮಹಾಲಕ್ಷ್ಮಿನ ತೋರಿಸ್ತೀನಿ ನೋಡಿ. ಕ್ಯೂಟಿ ಮಹಾಲಕ್ಷ್ಮಿ. ಹಾ ಹೋಗು. ವಿಡಿಯೋನಾ? ಹೋಗ್ ಬೇಗ ಕೊಡಿ. ಹಾಯ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಬಾಯ್. ಬಾಯ್ ಮಹಾಲಕ್ಷ್ಮಿ ಬಾಯ್. ಹಿಂಗ್ ನೋಡ್ತಿದ್ದೆ ಹಿಂಗೆ ಹೋಗು ಸುಮ್ನೆ ಅಂತ. ಊಟ ಮಾಡ್ದೆ ಊಟ ಮಾಡ್ದೆ ಊಟ ಮಾಡ್ದೆ ಊಟ ಮಾಡ್ದೆ ಊಟ ಮಾಡ್ದೆ. ಹಂಗೆಲ್ಲ ಮಾಡ್ಬಾರ್ದು, ಹಂಗೆಲ್ಲ ಮಾಡ್ಬಾರ್ದು. ಶಿಸ್ತಾಗಿರ್ಬೇಕು, ಶಿಸ್ತಾಗಿರ್ಬೇಕು. ಅಯ್ಯೋ ಕರುಮರಿ ನೋಡಿ, ಕರುಮರಿ ಕರುಮರಿ ನೋಡಿ. ಖರ ಕುಡಿ 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 ಕುಡಿ. ಇದ್ರ ಜೊತೆ ತಿರ್ಸಿ. ಇಲ್ಲಿ ನೋಡು ಮನೆ, ಇಲ್ಲಿ ನೋಡು, ಇಲ್ಲಿ ನೋಡ್ಬೇಕು. ಬನಾನದ್ದೆ ಇಲ್ಲೂ ಕೊಡ್ಬೋದು. ಹಂಗೆ ವಿಡಿಯೋ ಮಾಡ್ತದ. ಹಿಂದೆ ಒಂದು ಹೊಡಿಯ. ಅಯ್ಯೋ ಬನ್ನಿ ಊಟ ಮಾಡಕ್ಕೆ ಹೋಗೋಣ. ಪ್ರಸಾದ ತಿನ್ನ ಹೋಗೋಣ ಬನ್ನಿ. ಬನ್ನಿ ಪ್ರಸಾದ ತಿನ್ನೋಣ. ಹುಂಡೆಕಾಯಿ ಪಲ್ಯ ಬಂದಿದೆ, ಸಾಂಬಾರ್ ಏನಾಗಿದೆ ಸ್ವಲ್ಪ ಹಾಕಿ. ಸ್ವಲ್ಪ ಕೊನೆಗೆ ಸುಟ ಮಾಡೋಣ. ನಿಮಗೂ ಇಲ್ಲಿಂದನೇ ಕೇಳಿಸ್ತಾರೆ. ಸ್ವಲ್ಪ ಐಸ್ ಕ್ರೀಮ್ ತಿಂದಿದೆ ನೋಡಿ, ಮೆಚ್ಚಿಗೆ ಮೆಚ್ಚಿಗೆ ಐಸ್ ಕ್ರೀಮ್. ಚಿಯರ್ಸ್ ಗೈಸ್. ಹೋಗೋಣ. ಗೈಸ್ 2.5 ಗಂಟೆ ಕಾರ್ ಪ್ರಯಾಣ ಆದ್ಮೇಲೆ ನಾವು ಬಂದಿದ್ದೀವಿ ಈಗ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ. ಸೊ ಲೆಟ್ಸ್ ಗೋ ಗೈಸ್. ಕಾರ್ ಪಾರ್ಕ್ ಮಾಡಿ ನಾವೀಗ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರಕ್ಕೆ. ಹೆಂಗಿದೆ ಅಣ್ಣ ಎಕ್ಸ್ಪೀರಿಯನ್ಸ್? ಹೆಂಗಿದೆ? ತುಂಬ ವರ್ಷದ ಹಿಂದೆ ಬಂದಿದ್ದೆ, ಚಿಕ್ಕವನಿದ್ದಾಗ. ಅಷ್ಟೊಂದು ಕ್ಲಿಯರ್ ಮೆಮೊರೀಸ್ ಇಲ್ಲ. ಹೋಗಿ ದೇವರ ದರ್ಶನ ಮಾಡೋಣ ಬನ್ನಿ. ಇವ್ರು ನೋಡಿದ್ರೆ ಅಡ್ಡ ಬರ್ತಿದ್ದಾರೆ, ಹೆಂಗೆ ಹಾಕಿದ್ದಾರೆ ಅಂತ.
ಥ್ರೋಯಿಂಗ್ ಪ್ಲಾಸ್ಟಿಕ್ ಅದು ಇದೆಲ್ಲ ಇರ್ಬಾರ್ದು. ನೋಡಿ ಇಲ್ಲಿ, ವಾವ್ ಮುಂದೆ ಬಾ ಹಂಗೆ. ಜನರೇ ನೋಡಿ ನೋಡಿ, ಹೀಗಿದೆ ನಮ್ಮ ಪರಿಸ್ಥಿತಿ. ನೋಡಿ ಇಷ್ಟು ಕಸ, ಎಲ್ಲಿ ಬೋರ್ಡ್ ಹಾಕಿದಾರೋ ಅಲ್ಲೇ ಕಸ ಇಷ್ಟು. ವಾವ್ ವಾವ್ ವಾವ್. ಫೋಟೋ ನಿಂತಿರೋದು ಅಷ್ಟೇ. ಇವ್ರದ್ದಾದ್ಮೇಲೆ ನೆಕ್ಸ್ಟ್ ಫೋಟೋ. ಓ ಹಂಗೆ. ಬನ್ನಿ ಹೋಗಲ್ಲ, ದರ್ಶನ ಎಲ್ಲ ಆಯ್ತು. ಟೆಂಪಲ್ ದರ್ಶನ ಆಯ್ತು. ಅಲ್ಲ ನನ್ನ ಮುಟ್ಟಿ ಅಂತ. ಯಾಕೆ ಮನೆ ಸಿಟ್ಟು ಮಾಡೋದು? ಅಯ್ಯೋ ಛೇ, ಸುಮ್ಮನೆ ಇಡು. ಗಾಯ್ಸ್, ಮಳೆ ಜೋರಾಗ್ತಿದೆ, ನಿಲ್ತಿಲ್ಲ. ಮಳೆ ನಿಲ್ಲುತ್ತಾ ಇಲ್ಲ ಮೇಡಮ್. ಓ ಪೊಲೀಸ್ ಬರ್ತಿದಾರೆ ಕಣೋ, ಪೊಲೀಸ್ ಎತ್ತ ಕೇಳ್ತಿದ್ದಾರೆ. ಗೊತ್ತಿಲ್ಲ, ತಪ್ಪು ರಾಂಗ್ ಸಂದೇಶಗಳನ್ನೆಲ್ಲ ಕೊಡಕ್ ಹೋಗ್ಬಾರ್ದು. ಹಾ, ಬಟ್ ನಮಗೆ ಗೊತ್ತಿರೋ ಪ್ರಕಾರ ಇವನು ನಾಲೆಜ್ ಗೊತ್ತಿರೋ ಹಂಗೆ ಏನು ಹೇಳು ಇಲ್ಲಿ ಸಗಣಿ ಅಂತೆ. ಹಾ ಹೇಳು. ನಮಗೆ ಗೊತ್ತಿರೋ ಪ್ರಕಾರ ಮಾರ್ನಕಟ್ಟೆ ಏನಕ್ಕೆ ವಿಶೇಷ ಅಂತ ಅಂದ್ರೆ ಸ್ವಲ್ಪ ಹೊರಗೆ ಹೋಗಿ ಸೊ ಈಸ್ ನಾಟ್ ಟಾಕಿಂಗ್ ಗೈಸ್, ಈಸ್ ವೆರಿ ನಂತರನೇ ತುಂಬ ಕಾನ್ಷಿಯಸ್ ಆಗ್ತಿದ್ದಾನೆ ಕ್ಯಾಮ್ರಾ ನೋಡಿದ ತಕ್ಷಣ. ಮಾರನಕಟ್ಟೆ ದೇವಸ್ಥಾನ ಯಾಕೆ ಫೇಮಸ್ ಅಂದರೆ, ಯಾರಾದರೂ ಯಾರಾದರೂ ಕೆಟ್ಟದಾಗ್ಲಿ ಅಂತ ನಿಮಗೆ ಬೇಡ್ಕೊಂಡು ಅಂತ ಬೇಡ್ಕೊಳ್ಳೋದಲ್ಲ, ಮತ್ತೆ ಕೆಟ್ಟದ್ದು ಮಾಡಷ್ಟೊಂದು ಈಗ ನಮ್ಮ ಹತ್ರ ದುಡ್ಡು ತಗೊಂಡಿರ್ತಾರೆ, ನಾವೇನೋ ದುಡ್ಡು ಕೊಟ್ಟಿರ್ತೀವಿ, ಕಷ್ಟ ಅಂತೇಳಿ ಕೊಟ್ಟಿರ್ತೀವಿ, ದುಡ್ಡು ಒಂದು 2 ಲಕ್ಷ ಸಾಲ ಕೊಟ್ಟಿದ್ದೀವಿ, 2 ಲಕ್ಷ ಸಾಲ ಕೊಟ್ಟಿರ್ತೀವಿ, ಅದನ್ನ ಅವರು ವಾಪಸ್ ತಿಳಿಸ್ಕೊಡೋದೇ ಇಲ್ಲ. ಕೇಳಿದ್ರೆ ಕೊಡೋಣ ಮರ್ಯಾ ಒಂಥರ ಉತ್ತರಗಳು. ಅಟ್ಲೀಸ್ಟ್ ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಇಟ್ಕೊಂಡು ಎಲ್ಲರಿಗೂ ಕೊಟ್ಟಿರಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ದುಡ್ಡನ್ನ ಒಬ್ರು ತಿಂದ್ರೆ ನಾವು ಸುಮ್ಮನೆ ಆಗೋದೇ. ಅಟ್ಲೀಸ್ಟ್ ದೇವ್ರೇ ನೀನ್ ನೋಡ್ಕ ಅಂತ ಇಂಥ ದೇವಸ್ಥಾನ ಇಂಥ ಕ್ಷೇತ್ರಗಳಿಗೆ ಬಂದು ಅಂದ್ರೆ ದುಡ್ಡಿನ ವಿಚಾರ ಅಂತ ಉದಾಹರಣೆ ಹೇಳ್ತಿರೋದು. ಆಸ್ತಿ ಕದಿಯ ವಸ್ತುಗಳು ಏನೋ ನಮ್ದು ಇಂಪಾರ್ಟೆಂಟ್ ಚಿನ್ನನೋ ಮತ್ತೊಂದು ಏನೋ ನಮಗ್ ಬೇಕಾದಂತ ವಸ್ತು ಕದ್ಕೊಂಡು ಹೋಗಿರ್ತಾರೆ ಅಂತ ಯಾರು ಅಂತ ಗೊತ್ತಿರೋ ಅಲ್ಲ. ಕೆಲವು ಸಲ ಗೊತ್ತಿರುತ್ತೆ, ಕೆಲವು ಸಲ ಗೊತ್ತಿರಲ್ಲ. ನಮಗಿಂತ ಮೋಸ ಮಾಡಿರೋ ದೇವ್ರೆ, ನಾನು ನಿನಗಿಂತ ಒಂದು ಕಾಣಿಕೆ ಹಾಕ್ತೀನಿ, ನನಗೆ ಆ ದುಡ್ಡನ್ನ ಕೊಡಿಸು ಅಂತ ಬೇಡ್ಕೊಂಡು ಹೋದರೆ ಅಂಥವನ್ನ ರಿಟರ್ನ್ ಕೊಡಿಸಿದಂಥ ಉದಾಹರಣೆಗಳು ತುಂಬ ಇದೆ. ಮತ್ತು ಅದ್ರ ಜೊತೆಗೆ ನಮಗೆ ಗೊತ್ತಿಲ್ಲದೇ ನಮ್ಮ ವಸ್ತುನ ಕದ್ದಾಗ ದೇವರೇ ನಮ್ಮ ವಸ್ತು ಹಿಂಗೆ ಕದ್ದು ಹೋಗಿದೆ ಯಾರು ಅಂತ ನಮಗೆ ಗೊತ್ತಾಗಬೇಕು, ಆ ವಸ್ತು ನಮಗೆ ಸಿಗಬೇಕು ಅಂದರೆ ವ್ಯಕ್ತಿ ಗೊತ್ತಾಗದಿದ್ರು ಆ ವಸ್ತು ರಿಟರ್ನ್ ಸಿಕ್ಕಿದಂಥ ಉದಾಹರಣೆಗಳು ತುಂಬ ಇದೆ. ಹಾಗಾಗಿ ಅಂಥ ವಿಚಾರಗಳು, ಆಸ್ತಿ ವಿಚಾರ, ಅಣ್ತಂದ್ರು ಗಲಾಟೆ ಕೆಲವೆಲ್ಲ ಇಲ್ಲಿ ಪಾಲು ಪಂಚಾಯತ್ಗೆ ಆದಂಥ ಭಾರಿ ಉದಾಹರಣೆಗಳಿವೆ. ಹಾಗೆ ಅಂಥ ವಿಷಯದಲ್ಲಿ ಫೇಮಸ್, ಅದಕ್ಕೆ ಎಲ್ಲರೂ ಬರ್ತಾರೆ. ನಮ್ಮ ಕಷ್ಟಗಳನ್ನು ಒಂದು ಕೇಳಿಸಿಕೊಳ್ಳುವಂಥ ಒಂದು ದೇವರು ಅಂತ ಹೇಳಬಹುದು. ನನಗೆ ಗೊತ್ತಿರೋ ಮತ್ತೆ ಮಾಹಿತಿ ತಪ್ಪಿದ್ರೂ ಇರ್ಬೋದು ಸ್ವಲ್ಪ. ನಮಗೆ ಎಲ್ಲ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಹೀಗೆ ಸ್ಟೋರಿ. ಬಟ್ ನಿಮಗೆ ಇನ್ನೂ ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ದಿಸ್ ವಾಸ್ ಅವರ್ 4 ಟೆಂಪಲ್ ರನ್. ಫುಲ್ ಸುಸ್ತು, ನಂಗೆ ಒಂಥರ ತಲೆನೋವು, ವಾಂತಿ ಎಲ್ಲ ಒಂಥರ ಆಗ್ತಿದೆ. ಹೋಗೋಣ ಮನೆಗೆ, ರೂಮಿಗೆ ಹೋಗೋಣ. ಆಮೇಲೆ ನಾಳೆ ಬೆಳಗ್ಗೆ ಮತ್ತೆ ಫ್ಲೈಟ್ ಇದೆ, ಮತ್ತೆ ಅದೇ ಲೈಫ್. ಸೊ ಲೆಟ್ಸ್ ಗೋ ಗಾಯ್ಸ್.